ಹಾಯ್ ಗಾಯ್ಸ್, ವೆಲ್ಕಮ್ ಟು ನಮ್ಮ ರುಚಿ ಚಾನಲ್. ಇವತ್ತು ನಾವು ತಯಾರಿಸುವುದು ಚಿಕ್ಕು ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. 4 ಚಿಕ್ಕು ಜ್ಯೂಸನ್ನು ಸೊಪ್ಪೆ ಬಿಡಿಸಿ ತೆಗೆದಿಟ್ಟುಕೊಳ್ಳಿ. ಮತ್ತು 3 ಟೇಬಲ್ ಸ್ಪೂನ್ ಸಕ್ಕರೆ, ಹಾಲು, 2 ಬಾದಾಮು, 2 ಗೋಡಂಬಿ, 2 ಪಿಸ್ತಾ, ಹಾಗೆ ಏಲಕ್ಕಿ ಪೌಡರ್ ಏಕೆ ಸೇರಿಸ್ಕೊಳ್ಳೋದಂದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಎಂದು ಅದಕ್ಕೆ ಏಲಕ್ಕಿ ಪೌಡರನ್ನು ಸೇರಿಸಿಕೊಂಡು ಇವನ್ನೆಲ್ಲವೂ ಮಿಕ್ಸಿ ಜಾರಿಗೆ ಹಾಕೋಣ, ಬನ್ನಿ. ಒಂದು ಮಿಕ್ಸಿ ಜಾರಲ್ಲಿ ಮೊದಲಿಗೆ ಚಿಕ್ಕುವನ್ನು ಹಾಕಿ ಆದ ನಂತರ 2 ಟೇಬಲ್ಸ್ ಅಥವಾ 3 ಟೇಬಲ್ಸ್ ಸಕ್ಕರೆಯನ್ನು ಸೇರಿಸಿ, ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟೇ ಸೇರಿಸ್ಕೊಳ್ಳಿ. ಯಾಕಂದರೆ ಚಿಕ್ಕುವಲ್ಲಿ ಆಲ್ರೆಡಿ ಸಕ್ಕರೆ ಇರೋದರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಕಿ. ನಂತರ 2 ಬಾದಾಮು, 2 ಗೋಡಂಬಿ, ಪಿಸ್ತಾ ಇವೆಲ್ಲವೂ ಮಿಕ್ಸಿ ಜಾರಿಗೆ ಹಾಕಿ ಆಮೇಲೆ 1 ಗ್ಲಾಸಿನಷ್ಟು ಹಾಲು ತೆಗೆದುಕೊಂಡು ಅದನ್ನು ಸೇರಿಸಿ, ನಿಮಗೆ ಕಡಿಮೆ ಅನಿಸಿದ್ದರೆ ಮತ್ತೆ ಅರ್ಧ ಗ್ಲಾಸ್ ಹಾಲು ಅಥವಾ ನೀರನ್ನು ಸೇರಿಸಿಕೊಳ್ಳಬಹುದು. ಜಾಸ್ತಿ ಹಾಲು ಹಾಕಿದರೆ ಚೆನ್ನಾಗಿ ಸ್ವಲ್ಪ ಲಿಕ್ವಿಡ್ ಥರ ಮಾಡ್ಕೊಳ್ಳಿ, ಯಾಕಂದರೆ ಅದು ಗಟ್ಟಿ ಆಗ್ತಿರುತ್ತೆ. ಅರ್ಧ ಗ್ಲಾಸ್ಟು ಹಾಲು ಹಾಕಿ ಅದನ್ನು ಚೆನ್ನಾಗಿ ರುಬ್ಬಿಕೊಳ್ಳಿ. ರುಬ್ಬಿದ ನಂತರ ಸ್ವಲ್ಪ ಮೃದುವಾಗಿಯೇ ಅದನ್ನು ರುಬ್ಬಿ, ಏಕೆಂದರೆ ಸ್ವಲ್ಪ ಗಂಟು ಚಿಕ್ಕು ಹಾಗೆ ಉಳಿತೆ. ಸ್ವಲ್ಪ ಮಿಕ್ಸಿ ಬಂದು ನೋಡೋದು ಮಾಡಿ. ಇವಾಗ ಒಂದು ಗ್ಲಾಸಿನಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ಹೇಗೆ ರೆಡಿಯಾಗಿದೆ ಅಂತ. ನೋಡಿದ್ದೀರಾ ಹೇಗೆ ಬಂದಿದೆ ಅಂತ? ಚಿಕ್ಕು ಜ್ಯೂಸ್ ಈಸ್ ರೆಡಿ. ಈ ಬೇಸಿಗೆ ಕಾಲದಲ್ಲಿ ಹಣ್ಣುಗಳನ್ನು ಜಾಸ್ತಿ ತಿನ್ನಿ, ಹಾಗೆ ತಂಪು ಆಗಿರೋದು ನೀರು, ಹಾಲು ಎಲ್ಲ ಕುಡೀರಿ. ಬಾಯ್ ಬಾಯ್.